ಪೆಟ್ರೋಲ್ ಎಷ್ಟ್ ಬಿ ಕಾಸ್ಟ್ಲಿ ಆಗಿಲ್ರಿ, 400 ಮಾತ್ರ. ಇವತ್ತು ಊಟಕ್ಕೆ ಏನಾರ ಡಿಫ್ರೆಂಟ್ ಆಗಿ ಊಟ ಮಾಡ್ಬೇಕು ಅನ್ಸ್ಲತ್ತಿತ್ರಿ. ಅದಕ್ಕ ಬೆಳ್ಳುಳ್ಳಿ ತಗೊಂಡು ಬೆಳ್ಳುಳ್ಳಿ ರೈಸ್ ಮಾಡ್ದೆ. ಬೆಳ್ಳುಳ್ಳಿ ರೈಸ್ ಒಳಗ ಬೆಳ್ಳುಳ್ಳಿ ಫ್ಲೇವರ್ ಬರ್ಬೇಕು. ನಾ ಮಿಸ್ ಆಗಿ ಅರ್ಶಿಣ ಜಾಸ್ತಿ ಹಾಕಿನ್ರಿ. ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಹೋಗಿ ಬರೀ ಅರ್ಶಿಣ ಫ್ಲೇವರೇ ಬಂತು. ನಾ ಮುಲಿ ಮುಂಜಾನೆ ಬಂದು ಭಯ್ಯ ಏ ಕ್ಯಾ ಹೇ ಅಂತಂದನ್ರಿ. ನಾ ಅವನಿಗೆ ಹೇಳಿದ್ರಿ ಏ ಪೋಣೆ ಕೊಟ್ಟ ಅನ್ನ ಹೇ ಅಂತೇಳಿ. ಅವ ಪರೇಶಾನ್ ಆಗ್ಬಿಟ್ಟನ್ರಿ. ಭಯ್ಯ ಏ ಪೋಣೆ ಕೊಟ್ಟ ಅನ್ನ ಕ್ಯಾ ಹೋತಾ ಹೈ, ಮುಜೆ ಬಿ ಖಾನಾ ಹೈ ಖಿಲಾದೋ ಅಂದನ್ರಿ. ತಗೋ ಅಪ್ಪ ಅಂತೇಳಿ ಅವನಿಗೆ ಒಂದ್ 2 ತೂತ್ ತಿನ್ಸಿ ನಾ ಆಫೀಸ್ ಕಡೆ ಹೊಂಟ. ನಾ ಜಸ್ಟ್ ನಿನ್ನಿನ ವಿಡಿಯೋದಾಗ ಹೇಳಿದ್ದೆ ಈ ರೋಡಿಗೆ ಜಾಮ್ ಆಗ್ಲತ್ತದ ಅದಕ್ಕೆ ಬರಲ್ಲ ಅಂತೇಳಿ. ಇವತ್ತು ರಿಸ್ಕ್ ತಗೊಂಬ ಅಂತೇಳಿ ಬಂದಿನ್ರಿ. ಏನಾಯ್ತಪ್ಪ ಅಂತಂದ್ರೆ ರೈಲ್ವೆ ಟ್ರ್ಯಾಕ್ ಇಂದು ಆ ಕಡೆ ಗೇಟ್ ಓಪನ್ ಆಗ್ಯದ್ರಿ, ಈ ಕಡೆ ಗೇಟ್ ಲಾಕ್ ಆಗಿ ಓಪನ್ ಆಗಿಲ್ಲ. ಹಂಗಾಗಿ ಅಲ್ಲೇ 20 ನಿಮಿಷ ಸ್ವಾಹ ಆಗ್ಬಿಡ್ತು. ನನಗೊಂದೊಂದ್ಸಲ ಅನಿಸ್ತಾ ಇರ್ತದ್ರಿ, ಪ್ರಾಬ್ಲಮ್ ಇರೋ ಜಾಗದಾಗ ನಾ ಹೋಗಿರ್ತೀನಿ, ಏನ್ ನಾ ಹೋಗಿನಂತೇಳಿ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದ ಅಂತೇಳಿ ನನಗೆ ಬಾಳ ಕನ್ಫ್ಯೂಷನ್ ರೀ. ಏನೋಪ್ಪ ಇವತ್ತಿನ ದಿನ ಬಾಳ್ ತಿಳ್ಯಾರ್ದಂಗ ಅದೇ. ಜಿಮ್ಮಿಗೆ ಹೋಗೋ ಮತ್ತಿಗೆ ಬಡ್ಸಿನ ಬಾಕ್ಸ್ ಓಪನ್ ಮಾಡೀನಿ, ಒಳಗ್ ಬಡ್ಸೇ ಇಲ್ಲ. ನಾ ಇಲ್ಲೇ ನಿನ್ನ ಜಿಮ್ ಒಳಗ್ ಬಿಟ್ಟು ಹೋಗಿದ್ದಂತ ನಮ್ ಕೋಚು ಏನ್ ಗುರು ಏನಾದ್ರು ಒಂದ್ ಬಿಟ್ಟು ಹೋಗ್ತಾ ಇರ್ತೀರಾ ಜಿಮ್ ಅಲ್ಲಿ ಅಂತೇಳಿ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅವನ್ ಮತ್ ಕೇಳಿ ನಮ್ ಶಕ್ತಿ ಪ್ರದರ್ಶನ ಸ್ಟಾರ್ಟ್ ಮಾಡ್ಬಿಟ್ಟ. ಇವತ್ತು ಪಿಲ್ಲರ್ ವರ್ಕೌಟ್ ಇತ್ತು. ಪಿಲ್ಲರ್ ವರ್ಕೌಟ್ ಮುಗಿದ್ಮೇಲೆ ಮೀಲು ಪನ್ನೀರ್ ಮೀಲ್ ಇತ್ತು. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.